ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರದಂದು ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆಂದು ಜ್ಞಾಪಕ ಮಾಡಿಕೊಳ್ಳಲು ಆತನ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸುವುದಕ್ಕಾಗಿ ಇದು ಬಹಳ ಮನೋಹರವಾದ ದಿನವಾಗಿದೆ. ಪ್ರತಿ ಭಾನುವಾರದಂದು ಒಂದು ಹಬ್ಬದಂತೆ ಕರ್ತನಲ್ಲಿ ಆನಂದಿಸುತ್ತಾ ಆತನನ್ನು ಆರಾಧಿಸುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದು ಎಷ್ಟೋ ಅಗತ್ಯವಾಗಿದೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. 6 ದಿನ ಕಷ್ಟಪಟ್ಟು ಕೆಲಸ ಮಾಡುವುದಕ್ಕಾಗಿಯೂ 7ನೆಯ ದಿನ ನಿಮ್ಮನ್ನು ಆರಾಧಿಸುವುದಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯುವುದಕ್ಕಾಗಿಯೂ ನಮ್ಮನ್ನು ನಾವು ನಿಮಗೆ ಅರ್ಪಿಸಿಕೊಡುವುದಕ್ಕಾಗಿಯೂ ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಸಭೆಗೆ ಹೊರಡುತ್ತಾ ಇದ್ದೀರಾ? ಈಗಾಗಲೇ ಹೊರಟಿದ್ದೀರಾ? ಇಲ್ಲವೇ ಹೋಗಲು ಸಿದ್ಧರಾಗುತ್ತಾ ಇದ್ದೀರಾ? ಇಲ್ಲವೇ ಈಗಾಗಲೇ ಸಭೆಗೆ ಹೋಗಿ ಬಂದಿದ್ದೀರಾ? ಇಷ್ಟು ಬೇಗ ಬರದೇ ಇರಬಹುದು, ಆದರೆ ನಿಮ್ಮ ಚರ್ಚಸ್ಸಲ್ಲಿ ಉದಯ ಕಾಲದ ಆರಾಧನೆ ಇದ್ದಿದ್ದಕ್ಕಾಗಿ ಈಗಾಗಲೇ ಹೊರಟಿದ್ದೀರಾ? ತಿರುಗಿ ಬಂದ ಮೇಲೆಯೂ ನೋಡಬಹುದು, ಯೂಟ್ಯೂಬ್ನಲ್ಲಿ ಇರ್ತದಲ್ಲವೇ. ಮೊದಲು ಸಭೆಗೆ ಹೋಗ್ರಿ. ಸಭೆಯಾಗಿ ಕೂಡಿ ಬರುವುದನ್ನು ಬಿಡಬಾರದು. ದೇವರ ಸನ್ನಿಧಿಗೆ ಹೋಗಿ ದೇವಜನರೊಂದಿಗೆ ದೇವರನ್ನು ಆರಾಧಿಸಬೇಕು. ಅಷ್ಟೇ ಅಲ್ಲ, ಭಾನುವಾರ ಉದಯ ಕಾಲದಿಂದ ಸಾಯಂಕಾಲದವರೆಗೂ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು, ದೇವರ ಸನ್ನಿಧಿಯಲ್ಲಿ ನಾವು ಆನಂದಿಸುವುದು, ದೇವರನ್ನು ಆರಾಧಿಸುವುದು, ದೇವರಿಗೆ ವಿಜ್ಞಾಪನೆ ಮಾಡುವುದು, ಇನ್ನು ಯೇಸುವನ್ನು ಅರಿಯದಂಥವರಿಗೆ ಆತನ ಸುವಾರ್ತೆಯನ್ನು ಪ್ರಕಟಿಸುವಂಥದ್ದು ಬಹಳ ಅವಶ್ಯಕವಾಗಿದೆ. ಆಧ್ಯಾತ್ಮಿಕವಾಗಿ ಬೆಳೆಯುವಂತಹ ವ್ಯಕ್ತಿ ಭಾನುವಾರವನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾವುದೋ ಒಂದು ಸರ್ವಿಸ್ಗೆ ಹೋದೆ, ತಿರುಗಿ ಬಂದೆ, ಆರಾಧನೆಯಲ್ಲಿ ಕೂತ್ಕೊಂಡೆ, ಆರಾಧಿಸಿದೆ ಎಂದು ಹಾಡನ್ನು ಹಾಡಿ ಸ್ತುತಿಸಿದೆ ಎಂದು ಹೇಳಿ ಸಂತುಷ್ಟನಾಗಿರೋದಿಲ್ಲ. ಒಬ್ಬ ಸೇವಕನು ಆಯ್ತಪ್ಪ ಒಂದು ಪ್ರಸಂಗ ಮಾಡಿದೆ ಅಂತ ಹೇಳಿ ಉಳಿದ ಸಮಯವೆಲ್ಲ ರಿಲ್ಯಾಕ್ಸ್ ಮಾಡುವ ದಿನ ಅಲ್ಲವೇ ಅಲ್ಲ. ನಾನು ನನ್ನ 19 ವರ್ಷ ವಯಸ್ಸಿನಿಂದ ನನ್ನ ಜೀವಿತದಲ್ಲಿ ದೇವರ ವಾಕ್ಯ ಸಾರುತ್ತಲೇ ಇದ್ದೇನೆ, ಪ್ರಸಂಗಿಸುತ್ತಲೇ ಇದ್ದೇನೆ. ಬೀದಿಗಳ ಮೇಲೆ, ರೋಡ್ಗಳ ಮೇಲೆ ಚಿಕ್ಕ ಚಿಕ್ಕ ಗುಂಪುಗಳಿಗೆ 20 ಮಂದಿ, 100 ಮಂದಿ, ಸಾವಿರಾರು ಮಂದಿಗೆ, ಈಗಲಾದರೂ ಲಕ್ಷಾಂತರ ಜನರಿಗೆ ದೇವರ ವಾಕ್ಯ ಸಾರುವ ಭಾಗ್ಯ ದೇವರು ಕೊಟ್ಟಿದ್ದಾರೆ. ಎಷ್ಟೋ ಆದಿವಾರಗಳು ಬಂದಿವೆ. ದಿನಕ್ಕೆ 9 ಪ್ರಸಂಗಗಳು, 10 ಪ್ರಸಂಗಗಳು ಮಾಡಿದ ದಿನಗಳು ಎಷ್ಟೋ ಇವೆ ಪ್ರಿಯರೇ. ಈ ದಿನಕ್ಕೂ ಕೂಡ ಅಷ್ಟು ಮಾತ್ರವಲ್ಲದೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರತಿದಿನ 3 ಪ್ರಸಂಗಗಳನ್ನು ಮಾಡುತ್ತಾ ಇದ್ದೇನೆ. ಯಾಕೆಂದರೆ ವಾಕ್ಯವನ್ನು ನಾವು ಎಷ್ಟು ಹೆಚ್ಚು ಧ್ಯಾನಿಸುತ್ತೇವೋ ಅಷ್ಟು ಹೆಚ್ಚು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತೇವೆ. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವ್ಯಕ್ತಿ ಪ್ರಾರ್ಥಿಸುವಂಥವನಾಗಿರುತ್ತಾನೆಂದು, ದೇವರಲ್ಲಿ ನಂಬಿಕೆ ಇಟ್ಟವನಾಗಿರುತ್ತಾನೆಂದು, ವಾಕ್ಯವನ್ನು ಧ್ಯಾನಿಸುತ್ತಾನೆಂದು, ವಿಧೇಯತೆಯುಳ್ಳವನಾಗಿರುತ್ತಾನೆಂದು, ಕ್ಷಮಿಸುವವನಾಗಿರುತ್ತಾನೆಂದು, ಕೊಡುವವನಾಗಿಯೂ ಪ್ರೀತಿಸುವವನಾಗಿಯೂ ಇರುತ್ತಾನೆಂಬ ಸಂಗತಿಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಆತ್ಮಪೂರ್ಣನಾಗಿರುತ್ತಾನೆ. ನೋಡಿಕೊಳ್ಳೋಣ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೆಯ ಅಧ್ಯಾಯ 18ನೇ ವಚನದಿಂದ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿ ಇರಬೇಕು. ಆತ್ಮಪೂರ್ಣರಾಗಿ ಇರಬೇಕು ಅಂದರೆ ಪವಿತ್ರಾತ್ಮ ಭರಿತರಾಗಿ ಇರಬೇಕು. ನಾವು ಮಾನಸಾಂತರ ಹೊಂದುವುದಕ್ಕಾಗಿ ಪವಿತ್ರಾತ್ಮ ದೇವರ ಸಹಾಯ ಬೇಕಾಗ್ತದೆ. ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೀರಾ ಎಂದು ಕೇಳಿದ್ರೆ ಕೆಲವರು ಸಂದೇಹ ಪಡ್ತಾರೆ. ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ರಕ್ಷಣೆ ಹೊಂದಲಿಕ್ಕಾಗಲ್ಲ ಪ್ರಿಯರೇ. ಯೇಸು ಹೇಳಿದ್ದಾರಲ್ಲವೇ, ನಾನು ಹೋಗಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸುತ್ತೇನೆ, ಆತನು ಬಂದು ನಿಮಗೆ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ನೀವು ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ, ನಾವು ಪಶ್ಚಾತ್ತಾಪ ಪಡುವುದಕ್ಕಾಗಿ ಪವಿತ್ರಾತ್ಮ ದೇವರು ನಮಗೆ ಎಷ್ಟೋ ಸಹಾಯ ಮಾಡ್ತಾರೆ. ನಾವು ರಕ್ಷಣೆ ಹೊಂದುತ್ತಿರುವಾಗ ಪವಿತ್ರಾತ್ಮನ ಸಹಾಯದಿಂದಲೇ ಯೇಸು ಕ್ರಿಸ್ತನ ಶಿಲುಬೆಯ ಬಳಿಗೆ ಹೋಗುತ್ತಿದ್ದೇವೆಂದು, ಯೇಸುವಿನಲ್ಲಿ ನಂಬಿಕೆ ಇಡುತ್ತಿದ್ದೇವೆಂದು ನಾವು ಗುರುತಿಸಬೇಕು. ಹಾಗಾದರೆ ಆತ್ಮನಿಂದ ಅಂದರೆ ಪವಿತ್ರಾತ್ಮ ಭರಿತರಾಗುವುದು ನಮಗೆ ಅವಶ್ಯಕವಾಗಿದೆ. ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಬೇರೆ, ಪವಿತ್ರಾತ್ಮ ಭರಿತರಾಗುವುದು ಬೇರೆ. ಆಯಾ ಸಮಯದಲ್ಲಿ ಪವಿತ್ರಾತ್ಮನ ಸ್ಪರ್ಶ ಹೊಂದಿಕೊಳ್ತೇವೆ, ಅದು ಕೂಡ ಬೇರೆ. ಆದರೆ ಎಲ್ಲಾ ವೇಳೆಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಜಯ ಜೀವಿತ, ಸಾಕ್ಷ್ಯ ಜೀವಿತ ಜೀವಿಸುವಂಥದ್ದು ಮತ್ತೊಂದು ಅನುಭವ.
ಎಲ್ಲರೂ ಆತ್ಮದಲ್ಲಿ ಪ್ರಾರ್ಥಿಸುವಾಗ ನಾವು ಕೂಡ ಪ್ರಾರ್ಥಿಸಬಹುದು. ದೇವರ ಸನ್ನಿಧಿಯಿರುವ ಸ್ಥಳಕ್ಕೆ ಹೋಗುವಾಗ ನಾವು ಕೂಡ ಆ ಪ್ರಸನ್ನತೆಯನ್ನು ಅನುಭವಿಸಬಹುದು. ಆದರೆ ನೀವು ದೇವರಾತ್ಮ ಭರಿತರಾಗಿರುವುದಾದರೆ ನೀವು ಎಲ್ಲಿದ್ದರೂ ಕೂಡ ಆತನ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗಿರುತ್ತೀರಿ. ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಕೋರಿಕೊಳ್ಳುವಂತಹ ವ್ಯಕ್ತಿ ಇನ್ನಷ್ಟು ಹೆಚ್ಚಾಗಿ ದೇವರಾತ್ಮ ಭರಿತನಾಗಬೇಕು, ನನ್ನೊಳಗಿರುವಂತಹ ತವಕ ತೀರಬೇಕು, ನನ್ನೊಳಗಿರುವಂತಹ ಮಲಿನಗಳಿಂದ ಮೇಲಿಂದ ಮೇಲೆ ಶುದ್ಧೀಕರಿಸಲ್ಪಡಬೇಕು, ಪ್ರತಿ ಶಾರೀರಿಕ ಕೋರಿಕೆಗಳನ್ನು, ಲೋಕವನ್ನು ಆಧ್ಯಾತ್ಮಿಕವಾದ ಶಕ್ತಿಯಿಂದ ಜಯಿಸಬೇಕು, ಪರಿಶುದ್ಧಾತ್ಮ ಬಲದಿಂದ ತುಂಬಲ್ಪಟ್ಟವನಾಗಿ ದೇವರಿಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಎಂಬ ಆಸೆಯುಳ್ಳವನಾಗಿರ್ತಾನೆ. ಪ್ರಿಯರೇ, ಒಬ್ಬ ನಿಜ ಕ್ರೈಸ್ತನು ನಾನು ಪರಿಪೂರ್ಣನಾಗಿದ್ದೇನೆ ಎಂದು ಹೇಳಿಕೊಳ್ಳುವ ಹಾಗಿಲ್ಲ, ನಾನು ಪೂರ್ಣ ಸಿದ್ಧಿಗೆ ಬಂದಿದ್ದೇನೆ ಎಂದು ಹೇಳುವುದಿಲ್ಲ ಅನ್ನುತ್ತಾನೆ ಪೌಲನು. ಅನೇಕ ಆತ್ಮಗಳನ್ನು ಸಂಪಾದಿಸಿದ ನಂತರವೂ ಕೂಡ ಆ ರೀತಿ ಪೌಲನು ಹೇಳ್ತಾನೆ. ದೇವರೊಂದಿಗೆ ನಡೆಯುವುದನ್ನು ಕಲಿತ ನಂತರವೂ ಕೂಡ ಇನ್ನೂ ನಾನು ಹೆಚ್ಚೆಚ್ಚಾಗಿ ದೇವರೊಂದಿಗೆ ನಡೆದು ದೇವರ ಸನ್ನಿಧಿಯಲ್ಲಿ ಬಲಗೊಳ್ಳಬೇಕು ಎಂದು ಆಸೆ ಪಡುತ್ತೇನೆ ಅನ್ನುತ್ತಾನೆ. ಧನವಂತನಿಗೆ ಧನ ಸಂಪಾದಿಸಬೇಕೆಂಬ ಆಸೆ ಇರುತ್ತೆ, ಇನ್ನಿತರರಿಗೆ ಇತರ ಆಸೆಗಳಿರ್ತವೆ. ಆದರೆ ಒಬ್ಬ ನಿಜ ಕ್ರೈಸ್ತನಿಗೆ ಪರಿಪೂರ್ಣನಾಗಬೇಕು, ಆತ್ಮ ಭರಿತನಾಗಿರಬೇಕು, ಆತ್ಮ ಪೂರ್ಣನಾಗಿರಬೇಕೆಂಬ ಆಸೆ ಇರುತ್ತೆ. 19ನೇ ವಚನ ಕೂಡ ನೋಡಿಕೊಳ್ಳೋಣ ಬನ್ನಿ. ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿರಿ. ಭಕ್ತಿ ಅಂದ್ರೆ ಅರ್ಧ ಗಂಟೆ ಆರಾಧನೆಯಲ್ಲಿ ಕೂತ್ಕೊಂಡು ಬರುವಂಥದ್ದಲ್ಲ ಪ್ರಿಯರೇ. ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ಆತ್ಮ ಸಂಬಂಧವಾದ ಸಂಗೀತದಿಂದಲೂ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಕರ್ತನ ಕುರಿತಾಗಿ ಹಾಡುತ್ತಾ ಆನಂದಿಸುವಂಥದ್ದೇ ಆಧ್ಯಾತ್ಮಿಕ ಜೀವಿತದಲ್ಲಿನ ಪರಿಪೂರ್ಣತೆಯಾಗಿರುತ್ತೆ. ಪರಿಶುದ್ಧಾತ್ಮ ಭರಿತನಾಗಿ ಒಬ್ಬ ವ್ಯಕ್ತಿ ಇರುವಾಗ ಅವನ ಜೀವಿತ ವ್ಯತ್ಯಾಸವಾಗಿರುತ್ತದೆ. ಶರೀರಕ್ಕೆ ಅವನ ಮೇಲೆ ಅಧಿಕಾರ ಇರಲ್ಲ. ಪವಿತ್ರಾತ್ಮ ಭರಿತರಾಗಿರುವಂಥವರು ಅನ್ಯ ಭಾಷೆಯಲ್ಲಿ ಮಾತಾಡಬೇಕೆಂದು ಇಲ್ಲವೇ ಉದ್ರೇಕದಿಂದ ಇರಬೇಕಂದುಕೊಳ್ತೇವೆ, ಕರೆಕ್ಟೇ. ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು ಪವಿತ್ರಾತ್ಮ ದೇವರು ಕೊಡುವ ಒಂದು ವರವಾಗಿದೆ. ಅನೇಕ ವರಗಳಲ್ಲಿ ಅದೊಂದಾಗಿದೆ. ಬಹಳಷ್ಟು ವರಗಳಿವೆ ಪರಿಶುದ್ಧಾತ್ಮ ದೇವರು ಕೊಡುವ ವರಗಳಲ್ಲಿ. ಆ ವರಗಳಲ್ಲಿ ಒಂದು ಉಪಕಾರ ಮಾಡುವಂತಹ ವರವಾಗಿದೆ, ಬೋಧಿಸುವಂತಹ ವರ ಇದೆ. ಮಾತ್ರವಲ್ಲ, ಅನ್ಯ ಭಾಷೆಯಲ್ಲಿ ಮಾತಾಡುವ ವರವಿದೆ, ಸ್ವಸ್ಥಪಡಿಸುವ ವರವಿದೆ. ಇವು ಪವಿತ್ರಾತ್ಮನು ಕೊಡುವ ವರಗಳಾಗಿವೆ. ವರಗಳನ್ನು ಹೊಂದಿಕೊಳ್ಳಬೇಕೆಂದು ನಾವು ಆಸೆ ಪಡ್ತಿದ್ದೇವೆ ಹೊರತು ಪವಿತ್ರಾತ್ಮ ಭರಿತರಾಗಿರಬೇಕೆಂದು ಆಸೆ ಪಡುತ್ತಿದ್ದೇವಾ? ವರ ಅಂದ್ರೆ ಗಿಫ್ಟ್ ಪ್ರಿಯರೇ. ಗಿಫ್ಟ್ ಅಂದ್ರೆ ನಮ್ಮೊಂದಿಗೆ ಯಾವಾಗಲೂ ಇರುವಂಥದ್ದಲ್ಲ, ನಮಗೆ ಸುಮ್ಮನೆ ಕೊಡಲ್ಪಟ್ಟದಾಗಿರುತ್ತೆ. ಆದರೆ ನಾವೇ ದೇವರಾತ್ಮ ಭರಿತರಾಗಿರುವಾಗ ಇತರರಿಗೆ ಆ ವರಗಳನ್ನು ಕೊಡಬಲ್ಲವರಾಗಿರ್ತೇವೆ. ಇತರರಿಗೆ ನಾವು ಉಪಯೋಗಕರವಾಗಿರ್ತೇವೆ. ವರ ಕೊಡೋದಂದ್ರೆ ನಾವೇನು ಆ ಮಂತ್ರವಾದಿಯಾದ ಸೀಮೋನನು ನಾನು ಕೂಡ ಯಾರ ಮೇಲೆ ಕೈ ಇಡುತ್ತೇನೋ ಅವರಿಗೂ ಪವಿತ್ರಾತ್ಮ ಬರಬೇಕು ಅನ್ನುವ ರೀತಿಯಲ್ಲಿ ಅಲ್ಲ. ಆದರೆ ಪವಿತ್ರಾತ್ಮ ದೇವರು ಯಾವ ಪಾಸ್ಟರ್ ಕೈಯಲ್ಲೂ ಇಲ್ಲ. ಯಾರೋ ಕೈಯಿಟ್ಟು ಪ್ರಾರ್ಥನೆ ಮಾಡಿದ್ದಕ್ಕೆ ಬರುವಂತಹ ಆತ್ಮ ಅಲ್ಲ. ಪವಿತ್ರಾತ್ಮ ದೇವರು ಆ ರೀತಿಯಾಗಿ ಅಲ್ಲ. ಆದರೆ ನೀವು ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿಕೊಂಡು ಪ್ರಾರ್ಥಿಸುವುದರಲ್ಲಿ, ವಿಧೇಯತೆಯಲ್ಲಿ, ನಂಬಿಕೆಯಲ್ಲಿ, ದೇವರ ವಾಕ್ಯ ಧ್ಯಾನಿಸುವುದರಲ್ಲಿ, ಆತನೊಂದಿಗೆ ಸಮಯ ಕಳೆದು ಆತನ ಗುಣಲಕ್ಷಣಗಳನ್ನು ಅಂದರೆ ಪ್ರೀತಿ, ಸಮಾಧಾನ ಹಂಚುವುದರಲ್ಲಿ ನೀವು ಮುಂದೆ ಸಾಗುವುದಾದರೆ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ನಡೆಸುತ್ತಿದ್ದಾರೆಂದರ್ಥ. ನಿಮ್ಮನ್ನು ತುಂಬಿಸುತ್ತಾ ಇರುವುದರಿಂದಲೇ ನೀವು ಹಾಗೆ ಬದುಕುತ್ತಾ ಇದ್ದೀರಿ. ದೇವರ ವಾಕ್ಯ ಧ್ಯಾನಿಸುತ್ತಿರುವಾಗ, ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವಾಗ, ಪ್ರಾರ್ಥಿಸುತ್ತಿರುವಾಗ ನೀವು ಪವಿತ್ರಾತ್ಮ ಭರಿತರಾಗ್ತೀರಿ. ನಿಮಗೆ ನೆನಪಿದೆಯಾ, ಯೇಸು ಆರೋಹಣವಾಗುವುದಕ್ಕಿಂತ ಮುಂಚೆ ಶಿಷ್ಯರನ್ನು ಕರೆದು ನೀವು ಯೆರೂಸಲೇಮ್ ಪಟ್ಟಣದೊಳಗೆ ಹೋಗಿ ಕಾದುಕೊಂಡಿರಿ, ಮೇಲಿನಿಂದ ನಿಮಗೆ ಶಕ್ತಿ ಬರುವವರೆಗೂ ಕಾದುಕೊಂಡಿರಿ ಅನ್ನುತ್ತಾರೆ. ಪಂಚಶತಮ ಹಬ್ಬದ ದಿನದವರೆಗೂ ಕಾದಿರೋ ಅನ್ನುತ್ತಾರೆ. ಈಗ ಪಂಚಶತಮ ಅತಿ ಬೇಗನೆ ನಾವು ಜ್ಞಾಪಕ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೇಸು ಪುನರುತ್ಥಾನ ಹೊಂದಿ 50 ದಿನಗಳ ನಂತರ ಪಂಚಶತಮದ ದಿನ ಅನ್ನುತ್ತೇವೆ. ಆ ಒಂದು ಪರಲೋಕದಿಂದ ಪರಿಶುದ್ಧಾತ್ಮ ದೇವರು ಮೊಟ್ಟ ಮೊದಲು ಶಿಷ್ಯರ ಮೇಲೆ ಇಳಿದು ಬಂದಂತಹ ದಿನ ಅದು. ಪಟ್ಟಣದಲ್ಲಿ ಕಾದಿರಿ ಅಂದಾಗ ಆ ದಿನ 120 ಮಂದಿ ಭಕ್ತರು ಮೇಲ್ಮಹಡಿಯಲ್ಲಿ ಅವರು ಕಾದುಕೊಂಡು ಪ್ರಾರ್ಥಿಸುತ್ತಿರುವಾಗ ಅಕಸ್ಮಾತ್ ಆಗಿ
ಆಕಾಶದೊಳಗಿಂದ ದೇವರ ಪವಿತ್ರಾತ್ಮನ ಅಗ್ನಿ ಇಳಿದು ಬರುವುದನ್ನು ನೋಡುತ್ತಾರೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಓದೋಣ ಬನ್ನಿ ಆ ವಚನ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲ್ಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅನ್ಯ ಭಾಷೆಯಲ್ಲಿ ಮಾತಾಡಲು ಆರಂಭಿಸಿದರು. ಹಾಲೆಲ್ಲೂಯ! ದೇವರು ನಮಗೆ ನುಡಿಯುವ ಶಕ್ತಿ ಕೊಡುವುದಕ್ಕಾಗಿ, ಆಧ್ಯಾತ್ಮಿಕ ಶಕ್ತಿ ಕೊಡುವುದಕ್ಕಾಗಿ, ನಮ್ಮ ಭಕ್ತಿಯಲ್ಲಿ ಶಕ್ತಿಯುಳ್ಳವರಾಗಿ ಪರಿಶುದ್ಧರಾಗಿ ಬದುಕುವುದಕ್ಕಾಗಿ, ನಮ್ಮ ಪ್ರತಿ ಮಾತು, ಪ್ರತಿ ಆಲೋಚನೆ, ಪ್ರತಿ ನಡವಳಿಕೆ ಪವಿತ್ರಾತ್ಮನ ಅಭಿಷೇಕದಿಂದ ನಡೆಸಲ್ಪಡುವಿಕೆಯಿಂದ ಕೂಡಿದಾಗಿರಬೇಕೆಂದು ದೇವರು ನಮಗೆ ಆದರಣೆ ಕರ್ತನನ್ನಾಗಿ ನಮ್ಮನ್ನು ಬಲಪಡಿಸುವ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಬರಮಾಡಿದ್ದಾರೆ. ಅದಕ್ಕೆ ಆತ್ಮನಾನುಸಾರವಾಗಿ ಜೀವಿಸಿರಿ, ಅವಾಗಲೇ ನೀವು ಶರೀರವನ್ನು ಜಯಿಸಬಲ್ಲಿರಿ ಎಂದು ರೋಮಪುರ ಸಭೆಗೆ ಬರೆಯಲಾಗಿದೆ. ಒಮ್ಮೆ ನೋಡೋಣ ಬನ್ನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ. ಏನಂತೆ? ದೇವರ ಆತ್ಮನಿಂದ ನಡೆದುಕೊಳ್ಳುವಂಥವರು. ಇದೇ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಕೂಡ ನೋಡಿ. ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವುದಾದರೆ ನೀವು ಆತ್ಮನಿಗೆ ಅಧೀನರಾಗಿದ್ದೀರಿ ಹೊರತು ಶರೀರಕ್ಕೆ ಅಧೀನರಾಗಿರುವವರಲ್ಲ. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿರುತ್ತೇವೋ ನಾವು ಆಧ್ಯಾತ್ಮಿಕವಾಗಿ ಜೀವಿಸುತ್ತೇವೆ. ನಮ್ಮ ಮಾತುಗಳು, ಯೋಚನೆಗಳು, ನಮ್ಮ ಆಸೆಗಳು, ನಮ್ಮ ಗಮ್ಯ, ನಮ್ಮ ಗುರಿ, ಎಲ್ಲಾ ವಿಷಯಗಳಲ್ಲಿ ದೇವರ ಆತ್ಮನಿಂದ ನಾವು ನಡೆಸಲ್ಪಡುತ್ತೇವೆ ಹೊರತು ಲೋಕದ ಮೂಲಕವಾಗಲಿ, ಪಾಪದ ಮೂಲಕವಾಗಲಿ, ಮನುಷ್ಯರ ಮೂಲಕವಾಗಲಿ, ನಿಮ್ಮೊಳಗಡೆಯಿಂದ ಸ್ವಾಭಾವಿಕವಾಗಿ ಬರುವ ಶಾರೀರಿಕ ಮನಸ್ಸಿನಿಂದಾಗಲಿ ಅಲ್ಲದೆ ಪವಿತ್ರಾತ್ಮನ ಶಕ್ತಿಯಿಂದ ನೀವು ತುಂಬಲ್ಪಟ್ಟವರಾಗಿ ಇವುಗಳನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವಂಥವರಾಗಿರ್ತೀರಿ, ಕರ್ತನನ್ನು ಮಹಿಮೆ ಪಡಿಸುವಂಥವರಾಗಿರ್ತೀರಿ. ಯಾವಾಗ ದೇವರ ಆತ್ಮನನ್ನು ನಾವು ಹೊಂದಿಕೊಳ್ಳುತ್ತೇವೋ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಕಾಣಬಲ್ಲೆವು. ಹೇಡಿಗಳಂತಿರುವ ಯೇಸುವಿನ ಶಿಷ್ಯರು, ಚದರಿ ಹೋಗಿರುವಂತಹ ಶಿಷ್ಯರು ಯಾವಾಗ ಮೇಲಿನಿಂದ ಬಂದ ಶಕ್ತಿಯನ್ನು ಹೊಂದಿದರೋ ಆನಂತರ ಅವರು ಧೈರ್ಯದಿಂದ ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ತಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾರೆ. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕ್ರಿಸ್ತನಿಗೋಸ್ಕರ ರಕ್ತಸಾಕ್ಷಿಗಳಾದರು. ಈ ದಿನ ನಾವು ಕ್ರೈಸ್ತರಂದುಕೊಳ್ತಿದ್ದೇವೆ. ಹೇಗಿದೆ ನಮ್ಮ ಜೀವಿತ? ಯಾರಿಂದ ನಡೆಸಲ್ಪಡುತ್ತಿದ್ದೇವೆ? ಮನುಷ್ಯರ ಮುಖಾಂತರವೋ, ನಿಮ್ಮ ಮನಸ್ಸಿನ ಮುಖಾಂತರವೋ, ಇಲ್ಲವೇ ಪವಿತ್ರಾತ್ಮನ ಮುಖಾಂತರವೋ? ಪ್ರತಿಯೊಂದು ನಿರ್ಣಯವಾಗಲಿ, ಪ್ರತಿಯೊಂದು ಉದ್ದೇಶವಾಗಲಿ ದೇವರ ಮುಂದೆ ಇಟ್ಟವರಾಗಿ ದೇವರ ಆತ್ಮನಿಂದ ಜೀವಿಸುವಂಥವರಾಗಿದ್ದೀರಾ, ಇಲ್ಲವೇ ಶರೀರಾನುಸಾರವಾಗಿ ಜೀವಿಸುತ್ತಾ ಇದ್ದೀರಾ? ಇಲ್ಲವೇ ಕೀಳುಮಟ್ಟಕ್ಕೆ ಬಿದ್ದೋಗ್ತಿದ್ದೇವಾ ಎಂದು ಪರಿಶೀಲಿಸಿಕೊಳ್ಳೋಣ. ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವವರಾಗಿರಬೇಕಾದರೆ ಪವಿತ್ರಾತ್ಮನ ಅಭಿಷೇಕದಿಂದ ಮೇಲಿಂದ ಮೇಲೆ ಅಭಿಷೇಕಿಸಲ್ಪಡುವವರಾಗಿರಬೇಕು. ತುಂಬಿಸಲ್ಪಡುವಿಕೆ ಹೊಂದಿಕೊಂಡು ಪವಿತ್ರಾತ್ಮ ಭರಿತರಾಗಿರಬೇಕು. ಅಂದರೆ ದೇವರ ಆತ್ಮನ ಪ್ರೇರೇಪಣೆಯುಳ್ಳವರಾಗಿರಬೇಕೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಎಲ್ಲಾ ಪಾಪಗಳಿಗೆ ಕ್ಷಮಾಪಣೆ ಇದೆ, ಆದರೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡಿರುವ ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಅನ್ನುವಾಗ ಅದೇನಾಗಿರಬಹುದು ಅನ್ನುತ್ತೀರಾ? ಕೇಳಿ ಪ್ರಿಯರೇ, ಪವಿತ್ರಾತ್ಮನು ನಮಗೆ ಪ್ರೇರೇಪಣೆ ಉಂಟು ಮಾಡುವಾಗ, ನಮ್ಮನ್ನು ನಡೆಸುತ್ತಿರುವಾಗ, ನಮ್ಮನ್ನು ಪರಿಶುದ್ಧರನ್ನಾಗಿ ಪರಿಪೂರ್ಣರನ್ನಾಗಿ ಮಾಡುತ್ತಿರುವಾಗ ನೀವು ವಿಧಿಯರಾಗದಿದ್ದರೆ, ನಿಮ್ಮನ್ನು ಒಪ್ಪಿಸಿಕೊಳ್ಳದಿದ್ದರೆ, ನೀವು ತಿರುಗಿ ಬಿದ್ದು ಎಡವಿ ಬೀಳುವುದಾದರೆ ಪವಿತ್ರಾತ್ಮ ದೇವರು ದುಃಖ ಪಡ್ತಾರೆ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಪವಿತ್ರಾತ್ಮ ಭರಿತನಾಗಿರುವವನು ಅಸೂಯೆಗೆ, ದ್ವೇಷಕ್ಕೆ, ಸ್ವಾರ್ಥಕ್ಕೆ, ಪಾಪಕ್ಕೆ ತನ್ನ ಜೀವಿತದಲ್ಲಿ ಯಾವ ಅವಕಾಶವೇ ಕೊಡಲ್ಲ. ಕೆಲವು ದಿನಗಳಿಂದ ಕೇಳ್ತಿರುವಂತಹ ಈ ಒಂದು ಪ್ರತಿ ವಾಕ್ಯ ಸಂದೇಶದ ಮೂಲಕ ನಿಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕ ಪರಿಪಕ್ವತೆಯ ಕಡೆಗೆ ಸಾಗಬೇಕು ಎಂಬ ಆಸೆ ಉಂಟಾಗ್ತಿದೆಯಾ? ಆಧ್ಯಾತ್ಮಿಕವಾಗಿ ಬೆಳೆಯಬೇಕು ಎಂಬ ವ್ಯಕ್ತಿ ಪ್ರಾರ್ಥಿಸುವವನಾಗಿರುತ್ತಾನೆ, ದೇವರ ಮೇಲೆ ನಂಬಿಕೆ ಇಡುವವನಾಗಿರುತ್ತಾನೆ, ವಾಕ್ಯವನ್ನು ಧ್ಯಾನಿಸಿ ಅನುಸರಿಸುವಂಥವನಾಗಿರುತ್ತಾನೆ, ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯನಾಗಿರುತ್ತಾನೆ, ಇತರರನ್ನು ಬೇಗನೆ ಕ್ಷಮಿಸುವವನಾಗಿರುತ್ತಾನೆ.
ಕೊಡುವ ವಿಷಯದಲ್ಲಾಗಲಿ ಪ್ರೀತಿಸುವ ವಿಷಯದಲ್ಲಾಗಲಿ ಕ್ರಿಸ್ತನಿಗೆ ಹೋಲುವವನಾಗಿ ಜೀವಿಸುತ್ತಾನೆ. ಪವಿತ್ರಾತ್ಮ ಭರಿತನಾಗಿ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾನೆ. ಕಣ್ಣಿನಿಂದ ನೋಡಿ ನಡೆಯದೆ ನಂಬಿಕೆಯಿಂದಲೇ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುತ್ತಾನೆ. ಅಂತಹ ಜೀವಿತ ಯೇಸು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ವರ್ಷಗಳಿಂದ ಕ್ರೈಸ್ತರಾಗಿದ್ದೇವೆ, ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ತಿದ್ದೇವೆ. ಹಾಗಾದರೆ ಇನ್ಮೇಲೆ ಶರೀರಾನುಸಾರವಾಗಿ ನಾವಿರದೆ, ಲೋಕಾನುಸಾರವಾಗಿ ಬದುಕದೆ, ಈ ಲೋಕದಿಂದ ಬೇರ್ಪಟ್ಟವರಾಗಿ ಕ್ರಿಸ್ತ ಯೇಸುವಿನ ಸ್ವಭಾವವುಳ್ಳವರಾಗಿ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದವರಾಗಿ, ಪ್ರತಿ ಹೆಜ್ಜೆ ನಿಮ್ಮ ಚಿತ್ತದಂತೆ ಇಡುವುದಕ್ಕಾಗಿಯೂ, ಪ್ರತಿ ಮಾತು ನಿಮಗೆ ಇಷ್ಟಕರವಾಗಿ ಆಡುವುದಕ್ಕಾಗಿಯೂ, ಪ್ರತಿ ಯೋಚನೆ ಪರಿಶುದ್ಧಗೊಳಿಸಲ್ಪಟ್ಟು ಪರಿಪೂರ್ಣವಾದ ಆ ಪರಲೋಕ ರಾಜ್ಯಕ್ಕೆ ಸೇರುವವರೆಗೂ ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುವಂತೆ, ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ, ಹೊರದೇಶದಿಂದಲೂ ಸಹ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ತಪ್ಪದೆ ನಿಮ್ಮ ಚರ್ಚಸ್ಗಳಿಗೆ ಹೋಗಿ ದೇವರನ್ನು ಆರಾಧಿಸಿರಿ. ಒಂದು ವೇಳೆ ನೀವು ಹೊರದೇಶದಲ್ಲಿರುವುದಾದರೆ, ನಿಮಗೆ ಚರ್ಚ್ ಹೋಗಲು ಅವಕಾಶ ಇಲ್ಲದಿದ್ದರೆ, ನೀವು ಖಾಲಿ ಇರುವಾಗ ಈ ದಿನ ಸಾರಲ್ಪಟ್ಟಂತಹ ಮತ್ತು ಮುಂದೆಯೂ ಸಾರಲ್ಪಡುವಂತಹ ಅನುದಿನದ ಧ್ಯಾನದ ಸಂದೇಶಗಳನ್ನು ವೀಕ್ಷಿಸಿ ಕರ್ತನನ್ನು ಸ್ತುತಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ, ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?